Hello, ಮಕ್ಕಳೇ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? So we have been looking into short videos pertaining to various topics, and last video was about full stop, its usage, and we had found errors where it was wrongly placed. So this video is going to be about comma, its meaning, usage. Okay, come, let's start. ಪ್ರತಿಯೊಂದು ಟಾಪಿಕ್ನು ನೀವು ರೀಕ್ಯಾಪ್ ಮಾಡ್ಕೊಳ್ತಿದ್ದೀರಾ ನಾನು ಅನ್ಕೊಳ್ತೀನಿ. Comma is commonly used as a punctuation mark to separate two words, phrases, or clauses in a sentence. It can also be used in a list to mention different items or articles. One moment. We give you a better view of it. A comma is a commonly used punctuation mark that is used to separate two words, phrases, or clauses in a sentence. It can also be used in a list to mention different items or articles. ಇವಾಗ ನೀವು ಒಂದು ಹೋಟೆಲ್ಗೆ ಹೋಗ್ತಿದ್ದೀರಾ, ಏನೆಲ್ಲ ತಿಂದ್ರಿ ಅಂತ ಯಾರಾದ್ರೂ ಕೇಳಿದೆ, ನಾನು ಹೋಟೆಲಲ್ಲಿ ಇಡ್ಲಿ, ವಡೆ, ದೋಸೆ, ಪೂರಿ ಮತ್ತೆ ಜ್ಯೂಸ್ ಕುಡಿದೆ ಅಂತ ಹೇಳ್ತೀರಾ. ಇಷ್ಟು ಐಟಮ್ಗಳು ಹೇಳ್ತಿದ್ದೀರಾ, ಇಡ್ಲಿ ಆದ್ಮೇಲೆ ಪೂರಿ ಆದ್ಮೇಲೆ ದೋಸೆ. ಸೊ ಒಂದೊಂದು ಐಟಮ್ ಆದ್ಮೇಲೂ ಕಮ. ಸೊ ಯು ಆರ್ ಗಿವಿಂಗ್ a small pause between the words. So it is used to separate two words or phrases. Group of words are called phrases or clauses. Clauses wherein we can find subject and a verb and gives us a complete meaning. ಸೊ ಇಲ್ಲಿ ಇಂತಹ ಜಾಗಗಳಲ್ಲಿ ನಾವು ಕಮಾನ ಬಳಸ್ತೀವಿ. ಕಮಾಗೆ ಏನಾದ್ರೂ ಡೆಫಿನೇಷನ್ ಕೊಡ್ಬೋದಾ? ಖಂಡಿತ. ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಲರ್ನರ್ಸ್ ಡಿಕ್ಷನರಿ, the mark, that is this comma, is used to separate the items in a list or to show where there is a slight break in a sentence. ಯಾವುದೇ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಒಂದು ಪಾಸ್ ಕೊಡ್ತಿದೀವಿ, ಜಾಸ್ತಿ ಹೆಚ್ಚಾಗಿರೋ ಐಟಮ್ಸ್ನ ಲಿಸ್ಟ್ ಡೌನ್ ಮಾಡ್ತಿದೀವಿ ಅಂದ್ರೆ ಅಂತಹ ಜಾಗಗಳಲ್ಲಿ ಬಳಸೋ ಪಂಕ್ಚುಯೇಷನ್ ಮಾರ್ಕೆ ಈ ಕಮಾ ಅನ್ನೋದು. So, comma, according to Oxford Learners Dictionary, it is defined as the mark used to separate the items in a list or to show where there is a slight break in the sentence. Okay? Uses of comma. ಯಾವುದೇ ಒಂದು ವಿಷಯ ನಾವು ತಿಳ್ಕೊಂಡ್ರು ಅದಕ್ಕೆ ಏನಾದ್ರೂ ಒಂದು ಯೂಸ್ ಇರತ್ತಲ್ಲ, ಉಪಯೋಗ ಅನ್ನೋದು ಇದ್ದೇ ಇರತ್ತಲ್ಲ. First one, the basic function of a comma is to separate nouns, subjects or objects in a sentence. Example ನೋಡಿದ್ರೆ, when they went to the zoo, they saw a white tiger, a huge bear, an African elephant, a troop of monkeys, and a lake full of crocodiles. ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ಈ ರೂಲ್ ಆಗಿದೆ ಏನಂದ್ರು, ಇಟ್ ಇಸ್ ಯೂಸ್ ಟು ಸೆಪರೇಟ್ ನೌನ್ಸ್ ನ ಸೆಪರೇಟ್ ಮಾಡೋದಿಕ್ಕೆ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರು. ಸೊ ನಾವು ಫಾರೆಸ್ಟ್ಗೆ ಝೂಗೆ ಹೋದಾಗ ಒಂದು ಪಾಸ್ ಕೊಡ್ತಿದೀವಿ, ಆ ಕಾರಣಕ್ಕೋಸ್ಕರ ಕಮ. ಅಲ್ಲಿ ಏನೆಲ್ಲ ನೋಡಿದ್ರು, ಬಿಳಿ ಬಣ್ಣದಲ್ಲಿದ್ದು ಹುಲಿ, ಮತ್ತೆ ದೊಡ್ಡ ಬೇರ್, ಕಮ. ಯು ಆರ್ ಲಿಸ್ಟಿಂಗ್ ಡೌನ್ ವಾಟ್ ಆನ್ ಆಲ್ ಯು ಸಾ ಇನ್ ದ ಝೂ, or the person who is telling what and all the animals that they saw in the zoo. White tiger, comma, a huge bear, comma, an African elephant, comma, a troop of monkeys. So with this, after this, we are not going to say any less. We are going to end it with just one more animal. A troop of monkeys. We don't use comma over here because we are going to place this word and. So and ಅನ್ನೋ ಪದ ಬರ್ತಿದೆ ಅಂದ್ರೆ ಕೊನೆಯಲ್ಲಿ ಯಾವುದೋ ಒಂದೇ ಒಂದು ವರ್ಡ್, ಅದಾದ್ಮೇಲೆ ಈ ಸೆಂಟೆನ್ಸ್ ಆಗೋದು ಮುಗ್ದೋಗ್ಬಿಡತ್ತೆ ಅಂತ ಹೇಳಿದ್ರೆ ಈ ಸೆಂಟೆನ್ಸ್. ಸೊ ಅ ಟ್ರೂಪ್ ಆಫ್ ಮಂಕೀಸ್, ಕಮ ಬಳಸಲ್ಲ. ಅಂಡ್ ಅ ಲೇಕ್ ಫುಲ್ ಆಫ್ ಕ್ರೊಕೊಡೈಲ್ಸ್, ಫುಲ್ ಸ್ಟಾಪ್. ಇಲ್ಲೇ ಮುಗೀತು. ಸೊ ಫುಲ್ ಸ್ಟಾಪ್, ಇಟ್ ಇಸ್ coming to an end. The sentence is coming to an end. That's what it tells us. So first usage ಏನು, it is used to separate nouns. Nouns ನ ನಾಮಪದಗಳನ್ನ ಸೆಪರೇಟ್ ಆಗಿ
ಒಂದೊಂದು ತೋರಿಸೋದಕ್ಕೆ ನಾವು ಈ ಕಮಾನ ಬಳಸ್ತೀವಿ. ಸೆಕೆಂಡ್ ಯೂಸೇಜ್, ಅ ಕಮಾ ಕ್ಯಾನ್ ಬಿ ಯೂಸ್ ಟು ಸೆಪರೇಟ್ ಫ್ರೇಸಸ್ ಆರ್ ಇವನ್ ಟು ಸೆಪರೇಟ್ ಅ ಫ್ರೇಸ್ ಅಂಡ್ ಅ ಕ್ಲಾಸ್. ಅಂದ್ರೆ ಅರ್ಥ ಆಗ್ತಿಲ್ಲ. ಮ್ಯಾಥ್ಯೂ, ಮೈ ಅಂಕಲ್ ಲಿವ್ಸ್ ಇನ್ ಕೇರಳ. ಮ್ಯಾಥ್ಯೂ ಅನ್ನೋರು ಯಾರು? ನನ್ನ ಅಂಕಲ್. ಸೊ ಮ್ಯಾಥ್ಯೂ, ಯು ಆರ್ ಗಿವಿಂಗ್ ಅ ಪಾಸ್, ದಟ್ಸ್ ವೈ ಯು ಆರ್ ಗಿವಿಂಗ್ ಅ ಕಮಾ. ನನ್ನ ಅಂಕಲ್, ನನ್ನ ಮಾವ, ಅವರು ಕೇರಳದಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಆಫ್ಟರ್ ದಿಸ್ ಲಿವ್ಸ್ ಇನ್ ಕೇರಳ ವಿ ಪುಟ್ ಅ ಫುಲ್ ಸ್ಟಾಪ್. Reading books, listening to songs, and planning interior decors are my favorite leisure activities. ಪುಸ್ತಕಗಳನ್ನ ಓದೋದು, ಹಾಡುಗಳನ್ನ ಕೇಳೋದು, ಈ ಇಂಟೀರಿಯರ್ ಡೆಕೋರೇಷನ್ ಏನೆಲ್ಲ ಮಾಡೋದು ನನ್ನ ಪ್ಲಾನ್ ಮಾಡ್ತೀನಲ್ಲ, ಇದೆಲ್ಲಾನೇ ನನಗೆ ಹೆಚ್ಚಾಗಿರೋ ಸಮಯಗಳಲ್ಲಿ ನಾನು ಇಷ್ಟಪಟ್ಟು ಮಾಡೋ ಕೆಲಸಗಳು. ಆರ್ ಮೈ ಫೇವ್ರೆಟ್ ಲೀಜರ್ ಆಕ್ಟಿವಿಟೀಸ್. ರೀಡಿಂಗ್ ಬುಕ್ಸ್, ಕಮಾ, ಯು ಆರ್ ಲಿಸ್ಟಿಂಗ್ ಡೌನ್ ದಿ activities that you do. Right? So what the rule said, it can be used to separate phrases, group of words, or to separate a phrase and a clause. Phrase nu clause nu separate ಮಾಡೋದಕ್ಕೆ ಇಲ್ಲಿ ಬಳಸ್ಬೋದು. ಮೈ ಅಂಕಲ್ ಫ್ರೇಸ್ ಆಗಿತ್ತು, ಕಮ ಹಾಕಿದ್ವಿ. ಕರೆಕ್ಟಾ? Reading books, listening to songs, and planning interior decors are my favorite leisure activities. Sentence is coming to an end. We place a full stop. You're listing down the items or phrases have been used. That is why we place a comma after reading books. ಲಿಸನಿಂಗ್ ಟು ಸಾಂಗ್ಸ್ ಆಮೇಲೆ ಯಾಕೆ ಕಮಾ ಹಾಕಿಲ್ಲ ಮ್ಯಾಮ್? ಯಾಕಂದ್ರೆ ಅದಾದ್ಮೇಲೆ ಒಂದೇ ಒಂದು ಆಕ್ಟಿವಿಟಿ ಇರೋದು ನನಗೆ ತುಂಬಾ ಇಷ್ಟವಾಗಿರೋದು ಆ್ಯಂಡ್ ಬರೆದ್ಬಿಟ್ಟಿದ್ದೀನಿ. ಸೊ ಅಲ್ಲಿ ಕಮಾ ಬರೆಯೋಂಗಿಲ್ಲ. ಮೂರನೇದು, ಯೂಸ್ ಆಫ್ ಕಮಾ ಟು ಸೆಪರೇಟ್ ಅ ಮೇನ್ ಕ್ಲಾಸ್ ಫ್ರಮ್ ಅ ಸಬಾರ್ಡಿನೇಟ್ ಕ್ಲಾಸ್. ಈ ಕಂಜಂಕ್ಷನ್ ಅನ್ನೋ ಟಾಪಿಕ್ ನೀವು ಕಲ್ತ್ಕೊಳ್ವಾಗ ಇದನ್ನ ನೀವು ನೋಡಿರ್ಬೋದು. ಅಲ್ಲಿ ಈ ಡಿಪೆಂಡೆಂಟ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ಇರತ್ತಲ್ಲ, ಈ ಡಿಪೆಂಡೆಂಟ್ ಕ್ಲಾಸ್ ಆದ್ಮೇಲೆ ನಾವು ಈ ಕಮಾನ ಉಪಯೋಗಿಸ್ತೀವಿ. ಇಲ್ಲದೆ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನ ಉಪಯೋಗಿಸೋಕ್ ಮುಂಚೆ ನಾವು ಕಮ ಹಾಕಾದ್ಮೇಲೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಬರಿತೀವಿ. ವಿ ವೆಂಟ್ ಔಟ್ ಫಾರ್ ಲಂಚ್, ಹೊರಗಡೆ ಹೋದ್ವಿ ಊಟ ಮಾಡೋದಿಕ್ಕೆ. ಆ ಕಾರಣಕ್ಕೋಸ್ಕರ ಮನೆಯಲ್ಲಿ ಏನು ನಾವು ತಿನ್ಲಿಲ್ಲ. ಸೊ ಅನ್ನೋದು ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಹೊರಗಡೆ ಹೋಗಿರೋ ಕಾರಣಕ್ಕೋಸ್ಕರ, ಹೊರಗಡೆ ಲಂಚ್ ಮಾಡಕ್ ಹೋಗಿರೋ ಕಾರಣಕ್ಕೋಸ್ಕರ ನಾವು ಮನೆಯಲ್ಲಿ ಏನು ತಿನ್ಲಿಲ್ಲ. Though none of us had the energy to sit through the entire show. ಈ ಸೆಂಟೆನ್ಸು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಳಸಿರೋ ಸೆಂಟೆನ್ಸು. Though none of us had energy to sit through the entire show. This is dependent clause. So as the dependent clause is coming in the beginning, comma is being used. We did for the sake of our friends who were a part of the show. ಯಾಕೆ ನಾವು ಇದ್ವಿ? ನನ್ನ ಗೆಳೆಯರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದ್ವಿ. ನಮಗೆ ಎನರ್ಜಿ ಇರ್ಲಿಲ್ಲ, ಆದ್ರೂ ಸಹ ನನ್ನ ಗೆಳೆಯರು ಇದಾರಲ್ಲ, ಆ ಕಾರಣಕ್ಕೋಸ್ಕರ ನಾವು ಅಲ್ಲಿದ್ವಿ. Separate phrases, clauses, listing down items, correct? Nouns and pronouns, separate them. Separate nouns. Sorry, I told pronouns. We use comma to separate nouns. So my uses of punctuation comma is being well understood. Also the meaning of it was also seen. ನೆಕ್ಸ್ಟ್ ವಿಡಿಯೋನಲ್ಲಿ ಎಲ್ಲೆಲ್ಲ ನಾವು ಕಮ ಬಳಸಬೇಕು ಆ ಸೆಂಟೆನ್ಸ್ಗಳನ್ನ ನಾವು ತಿಳ್ಕೊಳ್ಳೋಣ. ಆಯ್ತಾ? ಎಕ್ಸಾಂಪಲ್ಸ್ ಫಾರ್ ದಿಸ್ ಕಾನ್ಸೆಪ್ಟ್ ಕಮ ವಿಲ್ ಬಿ ಸೀನ್ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.